ಯುವಕರ ಆಶಾಕಿರಣವಾಗಿ ವಿದ್ಯಾರ್ಥಿಗಳ ಮಿತ್ರರಾಗಿರುವ ಗೋವಿಂದರಾಜನಗರ ಕ್ಷೇತ್ರದ ಆಶಾಕಿರಣ ಹೆಮ್ಮೆಯ ಶಾಸಕರು, ದೀನದಲಿತರ ದನಿ, ಜನಪ್ರಿಯ ಶಾಸಕರು ಹಾಗೂ ಯುವ ನಾಯಕರಾದ ಶ್ರೀ ಪ್ರಿಯಕೃಷ್ಣ ರವರ ಹುಟ್ಟುಹಬ್ಬವನ್ನು ಬೃಹತ್ ಕೇಕ್ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅರುಣ್ ಅಣ್ಣ ಯೂತ್ ವಾರ್ಡ್ ಅಧ್ಯಕ್ಷರು, ಹನುಮೇಗೌಡ್ರು ವಾರ್ಡ್ ಅಧ್ಯಕ್ಷರು, ಲೋಕಿ, ಚಂದು, ಚೇತು ಹಾಗೂ ಸ್ನೇಹಿತರು ಗೋವಿಂದರಾಜನಗರ ಶಾಸಕರಾದ ಪ್ರಿಯಕೃಷ್ಣ ರವರಿಗೆ ಬೃಹತ್ ಹೂವಿನ ಹಾರ ಹಾಗೂ ಹೂಗುಚ್ಛ ನೀಡುವ ಮೂಲಕ ಜನಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಅವರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಅಲಂಕರಿಸುವ ಅವಕಾಶ ಸಿಗಲಿ ಮತ್ತು ಅವರು ರಾಜ್ಯದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡುವಂತಾಗಲಿ ಎಂದು ನಮ್ಮ ವಾಹಿನಿ ಮುಖಾಂತರ ಶುಭ ಹಾರೈಸಿರು. ಈ ವೇಳೆ ಗೋವಿಂದರಾಜನಗರ ಎಲ್ಲ ಕಾಂಗ್ರೆಸ್ ಮುಖಂಡರು, ಅಭಿಮಾನಿಗಳು, ರಾಜ್ಕುಮಾರ್ ವಾರ್ಡ್ನ ಕಾಂಗ್ರೆಸ್ ವಿಜಯನಗರ ವಾರ್ಡಿನ ಎಲ್ಲ ಅಭಿಮಾನಿಗಳು, ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಜಯದೇವ ಹಾಸ್ಪಿಟಲ್ ಎಲ್ಲರೂ ಅಲ್ಲೇ ಹೋಗ್ಬೇಕಾಗಿತ್ತು. ನಮ್ಮ ಶಾಸಕರು ಎಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ, ನಮ್ಮ ಇಲ್ಲಿ BBMP ಹಾಸ್ಪಿಟಲ್ ಒಂದು ದೊಡ್ಡದಾಗಿ ಕಟ್ಟಿದ್ದಾರೆ. ಅಲ್ಲಿ ಏನೂ ಇರ್ಲಿಲ್ಲ. ಮುಂಚೆ ಶಾಸಕ ಕಟ್ಬಿಟ್ಟು ನೋಡಕ್ ಬಿಲ್ಡಿಂಗ್ ದೊಡ್ಡದಾಗಿದೆ ಅಷ್ಟೇ, ಅದರ ನೋಡಿ ಏನಂದ್ರೆ ಏನೂ ಇರ್ಲಿಲ್ಲ. ನಮ್ಮ ಶಾಸಕರು ಬಂದ ಮೇಲೆ ಪ್ರತಿ ಒಂದು ಏನೇನು ಬೇಕು ಎಲ್ಲಾ ತರ ಡೆಂಟಿಸ್ಟ್ ಇರ್ಬೋದು, ಕಣ್ಣಿನ ತಪಾಸಣೆ ಇರ್ಬೋದು, ಈಗ ಇನ್ನೊಂದು ಜಯದೇವ ಕೇಂದ್ರ ಅಂತಾನೆ ಮಾಡಿದ್ದಾರೆ. ಸೊ ಈ ಕಡೆ ನಮ್ಮ ಬೆಸ್ಟ್ ಕಡೆ ಎಷ್ಟು ಜನ ನಮ್ಮ ಇಲ್ಲಿಂದ ರಾಮರಾಜನಗರದಿಂದ ಹಿಡಿದು ಮಾಗಡಿವರೆಗೂ ಒಂದೇ ನಿಮಿಷ ಜಯದೇವ ಹೋಗ್ಬೇಕಂತ ಇಲ್ಲ, ಇಲ್ಲೇ ಬರ್ಬೋದು. ನಮ್ಮ ಗೋವಿಂದರಾಜನಗರದಲ್ಲಿ BGH ಹಾಸ್ಪಿಟಲ್ ಅಲ್ಲಿ ಹೃದಯ ತಪಾಸಣೆ ಅಂದ್ಬಿಟ್ಟು ಜಯದೇವರದು ಭಾಗ ಓಪನ್ ಮಾಡಿದ್ದಾರೆ. ಸೊ ಅದೊಂದು ತುಂಬಾ ಅದ್ಭುತ. ಮತ್ತೆ ಅದಕ್ಕೆ ಅಂದಕ್ಕೆ 110 ಬೆಡ್, 100 ಬೇಡ ಸಂಬಂಧ ಜಾಗಿದೆ ಬೆಡ್. ಅಷ್ಟು ಬೆಡ್ನು ಮೊನ್ನೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಸಾಹೇಬರು. ಸರ್, ತಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಾ? ಇವತ್ತು ಪ್ರಿಯಕೃಷ್ಣ ಅವರು ಬರ್ತಡೆ ವಿಶ್ ಮಾಡಕ್ ಬಂದಿದ್ದೀರಾ? ಸರ್ ಹೆಸರು ಅರುಣ್ ಅಂತ, ರಾಜ್ಕುಮಾರ್ ಯುವ ಕಾಂಗ್ರೆಸ್ ವಾರ್ಡ್ ಪ್ರೆಸಿಡೆಂಟ್. ಇವತ್ತು ನಮ್ಮ ನಾಯಕರಾದ ಶ್ರೀ ಪ್ರಿಯಕೃಷ್ಣ ಅವರು ಜನ್ಮೋತ್ಸವ. ನಮ್ಮ ಇತರ MLA ಇಡೀ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲಿ ಯಾರು ಇಲ್ಲ. ಏನಕ್ಕೆ ಕಷ್ಟ ಅಂತ ಎಲ್ಲಾರ ಕಷ್ಟನೂ ಪರಿಹರಿಸ್ತಾರೆ. ಮತ್ತೆ ಇವಾಗ ಎಲ್ಲರೂ ನಾವೆಲ್ಲ ತಗೊಂಡಿದ್ದೀವಿ ಅಂದ್ರೆ ಮುಂಚೆ ಹುಡುಗ ದಾನಿ ಅಂದ್ರೆ ಏನಕ್ಕೆ ಕಷ್ಟ ಅಂತ ಗೊತ್ತಾಗ್ತದೆ. ಯಾರನ್ನು ಬರೇ ಕೈಲಿ ಕಲಿಸೇ ಇಲ್ಲ. ಯಾರೇ ಬಡವರಾಗ್ಲಿ, ಶ್ರೀಮಂತ ಆಗ್ಲಿ, ಮತ್ತೊಬ್ಬ ಯಾರೇ ಬಂದ್ರೆ ಬರೇ ಕೈಲಿ ಕಲಿಸೇ ಇತಿಹಾಸನೇ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಅನ್ನದಾತ. ದಿನ ಮನೆಯಲ್ಲಿ ಬಂದವ್ರಿಗೆ ಆಫೀಸಲ್ಲಿ ಎಲ್ಲಾ ಕಡೆ ಟಿಫನ್ ಇರುತ್ತ, ತಿಂಡಿ ನಾಷ್ಟ ಎಲ್ಲ ಇರುತ್ತೆ. ಇವತ್ತು ನಾವು ದೇವ್ರಿಗೆ ಇಟ್ಕೊಳ್ಳೋದಂದ್ರೆ ಒಂದೇ ಒಂದು, ಅವ್ರಿಗೆ ಎಲ್ಲ ಕೊಟ್ಟವ್ರೆ ಆಯುಷ್ ಆರೋಗ್ಯ ಕಾಲ ಇದೇ ತರ ಸೇವೆಗಳು ಮಾಡ್ಕೊಂಡಿರ್ಲಿ. ಮತ್ತೆ ಇನ್ನೊಂದು ಸಹಾಯ ಮಾಡೋದು. ಯಾಕಂದ್ರೆ ವಯಸ್ಸಾದ ಸಮಸ್ಯೆ ಕಳಿಸೋದು, ಮತ್ತೆ ಔಷಧಿ ಹೋಗ್ತೀರಿ ಅಂದ್ರೆ ಅವ್ರಿಗೆ ಬಸ್ ಅರೇಂಜ್ ಮಾಡೋದು, ಮತ್ತೆ ಬೇರೆ ಯಾರೋ ವಯಸ್ಸಾದವ್ರನ್ನ ಈಗ ಮೊನ್ನೆ ಎಲ್ಲ ವಯಸ್ಸಾದವ್ರೆಲ್ಲ ದೇವಸ್ಥಾನಗಳಿಗೆ ಮಂಗಳೂರು, ಕಿತ್ತು, ಕೇರಳ ಎಲ್ಲ ಕಳಿಸಿದ್ದಾರೆ. ಸೊ ಈ ತರ ಇಡೀ ಇಂಡಿಯಾದಲ್ಲಿ ಯಾರು ಇಲ್ಲ. ನಾವು ದೇವರಿಗೆ ಕೇಳ್ಕೊಂಡು ಇದೇ ತರ ಶಕ್ತಿ ಕೊಡ್ಲಿ. ಇನ್ನ ನಾವು ಇನ್ನ ಹೆಚ್ಚಿನ ಸ್ಥಾನದಲ್ಲಿ ಮುಂದೆ ನಮ್ಮ ಕರ್ನಾಟಕಕ್ಕೆ ತುಂಬಾ ಕೊಡುಗೆ ಕೊಡ್ತಾರೆ. ನಾನು ಹೇಳೋದಂದ್ರೆ ಒಳ್ಳೆ ಸ್ಥಾನ ಸಿಗ್ಬೇಕು. ಪ್ರಿಯಕೃಷ್ಣ ಅವರಿಗೆ ಅಭಿನಂದನೆ ತಿಳಿಸ್ತೀವಿ, ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತೀವಿ. ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ಇಡೀ ಕರ್ನಾಟಕದಲ್ಲಿ 224 ಕ್ಷೇತ್ರ, 224 ಕ್ಷೇತ್ರದಲ್ಲಿ ಇದೊಂದು ವಿಜಯನಗರ, ಇದೊಂದು ಗೋವಿಂದರಾಜನಗರ ಬಹಳ ಅದ್ಭುತವಾದದ್ದು. ಯಾಕಂದ್ರೆ ಈ ತರ MLAಗಳು ನಮ್ಗೆ ಎಲ್ಲೂ ಸಿಗೋದಿಲ್ಲ, ಎಲ್ಲೂ ಸಿಗೋದಿಲ್ಲ. ಯಾಕೆ ಅಂತ ಕೇಳ್ತೀರಾ, ಮೊನ್ನೆ ಯುದ್ಧ ನಡೆಯೋ ಟೈಮ್ನಲ್ಲಿ ಆಟೋಗಳು LPG ಪ್ರಾಬ್ಲಮ್ ಆಯ್ತು. LPG ಪ್ರಾಬ್ಲಮ್ ಆದಾಗ ಇದೇ ನಮ್ಮ ಶಾಸಕರು ವಿಜಯನಗರದಲ್ಲಿ ಇರ್ಬೋದು, ನಮ್ಮ ಬಿಷಪ್ ಇರ್ಬೋದು, ನಮ್ಮ ಪ್ರಿಯಕೃಷ್ಣರು ಇರ್ಬೋದು, ಸಾವಿರಾರು ಜನಕ್ಕೆ ಒಂದು ಕುಟುಂಬಿಗೆ ಅಂದ್ಬಿಟ್ಟು ಕಿಟ್ಗಳು ಕೊಟ್ರು, ಆಟೋ ಡ್ರೈವರ್ಗಳಿಗೆ ಕಿಟ್ಗಳು ಕೊಟ್ರು. ಆದ್ರೆ ಬಹಳ ಉಪಕಾರ ಮಾಡ್ತಾ ಇದಾರೆ. ಇಂಥ MLAಗಳು ನಮ್ಗೆ ಬಹಳ ಅಪರೂಪ ಸಿಗೋದು. ಅಪರೂಪದ ವ್ಯಕ್ತಿಗಳು ಅಂದ್ರೆ ನಮ್ಮ ಕೃಷ್ಣಪ್ಪ ಅವರು, ಆಮೇಲೆ ಪ್ರಿಯಕೃಷ್ಣ ಅವರು ಹಾಗೂ ಪ್ರದೀಪ್ ಕೃಷ್ಣ ಅವರು. ಬಹಳ ಇವ್ರಿಗೆ ಆಯುಸ್ಸು, ಆರೋಗ್ಯ, ಸುಖಶಾಂತಿ, ನೆಮ್ಮದಿ ಭಗವಂತ ಕೊಡ್ಲಿ, ಇನ್ನ ಹೆಚ್ಚಿನ ಇದು ಕೊಡ್ಲಿ. ಹಾಗೂ ಇದೊಂದು ಸಂದರ್ಭದಲ್ಲಿ ಮಾನ್ಯ CM ಸಿದ್ದರಾಮಯ್ಯನವರಿಗೆ ಈ ಮೂಲಕ ಏನ್ ಕೇಳ್ಕೊಂತೀನಿ, ಹಾಗೂ DK ಶಿವಕುಮಾರ್ ಈ ಮೂಲಕ ಏನ್ ಕೇಳ್ಕೊಂತೀನಿ ಅಂದ್ರೆ, ಅತಿ ಶೀಘ್ರದಲ್ಲಿ ಅವ್ರಿಗೇನು ಬೇಡ ಅನ್ಬೋದು, ಆದ್ರೆ ನಮ್ಮ ಒಂದು ಗೋವಿಂದರಾಜನಗರ ಇದರಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ರೆ ಇನ್ನು ಎಜುಕೇಶನ್ ಅಂದ್ರೆ ಮಕ್ಳು ನೋಡಿರ್ಬೋದು, ಲಕ್ಷಾಂತರ ಜನ ಮಕ್ಳಿಗೆ ಸರ್ ಇದೇ ಏರಿಯಾ ಅದೇ ಏರಿಯಾ ಅಂತ ಇಲ್ಲ, ಯಾರೇ ಬರ್ಲಿ ಅವ್ರ ಮನೇಲಿ ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಕೊಳ್ತಾರೆ. ಹಾಸ್ಪಿಟ್ಲ್ ಇರ್ಬೋದು, ಒಂದ್ ಮದುವೆ ಕಾರ್ಯ ಇರ್ಬೋದು,
ಒಂದು ಯಾರೋ ಸುದ್ದಿರೋದಿರ್ಬೋದು, ವ್ಯಕ್ತಿ ಒಂದಕ್ಕೂ ಸ್ಪಂದಿಸ ಸರ್. ಆದ್ರೆ ಬೆಳಿಗ್ಗೆ ಸಾಯಂಕಾಲ ಸಿಗ್ತಾರೆ ನಮ್ಗೆ ಎಮ್ ಎಲ್ ಎ. ಈ ತರ ಎಮ್ ಎಲ್ ಎ ಎಲ್ಲೂ ಸಿಗೋದಿಲ್ಲ. ಅವ್ರ ಫ್ಯಾಮಿಲಿಗೆ ಆಯ್ತು ಆರೋಗ್ಯ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿ ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್. ಪ್ರಿಯಕೃಷ್ಣ ಅವರು ನೋಡಿ ಪಪ್ಪು ಅಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಪ್ರೀತಿಸ್ತಾರೆ. ಹಾಗೆ ಪ್ರಿಯಕೃಷ್ಣ ಅವರು ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ಯಾರೇ ಬಂದ್ರು ಕಷ್ಟ ಅಂದಾಗ ಸಹಾಯ ಹಸ್ತ ನೀಡ್ತಾರೆ. ಅದಕ್ಕೆ ಅವ್ರು ತುಂಬಾ ಇಷ್ಟ ಆಗ್ತಾರೆ ನಮಗೆ. ಏನೇ ಬರ್ಲಿ, ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್, ದೊಡ್ಡವ್ರಿಗೆ ಯಾರೇ ಆಗಲಿ ಅವ್ರಿಗೆ ಸಹಾಯ ಹಸ್ತ ನೀಡ್ತಾರೆ. ಅದಕ್ಕೆ ಅವ್ರು ತುಂಬಾ ಇಷ್ಟ ಆಗ್ತಾರೆ. ಯೂತ್ಗೆ ಒಳ್ಳೆ ನಾಯಕ ಅಂದ್ರೆ ಪ್ರಿಯಕೃಷ್ಣ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಇನ್ನೂ ಕೊಟ್ಟು ಚೆನ್ನಾಗಿ ಅವ್ರನ್ನ ಜನರಿಗೆ ಇನ್ನೂ ಹೆಚ್ಚು ಸೇವೆ ಮಾಡಿ ಅಂತ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ ಪ್ರಿಯಕೃಷ್ಣ ಸರ್. ಹ್ಯಾಪಿ ಬರ್ಡೇ ಬಾಸ್.